ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕನ್ನಡ ಕಾನೂನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 2024ರ ಹೊಸ ವರ್ಷ ಈಗ ತಾನೇ ಶುರುವಾಗಿದೆ. ತೀರ ಇತ್ತೀಚೆಗೆ ನಡೆದ ವಿದ್ಯಮಾನ ಸ್ವಲ್ಪ ಮಟ್ಟಿಗೆ ಬೇಸರ ತರಿಸಿದೆ. ಹೊಸ ವರ್ಷದ ಆಚರಣೆ ನೆಪದಲ್ಲಿ ಯುವಕರು ಕಂಠಪೂರ್ತಿ ಕುಡಿದು ಅನಾಗರಿಕರಂತೆ ವರ್ತನೆ ಮಾಡಿದ್ದು, ಅದರಲ್ಲೂ ಯುವತಿಯರು ಬೀದಿಯಲ್ಲಿ ಪಾನಮತ್ತರಾಗಿ ಮೈಮೇಲೆ ಪ್ರಜ್ಞೆ ಇಲ್ಲದಂತೆ ಕುಡಿದು ತೂರಾಡಿ ಅಸಭ್ಯ ವರ್ತನೆ ಮಾಡಿದ್ದು, ಕುಡಿತದ ಚಟ ದೇಹಕ್ಕಷ್ಟೇ ಅಲ್ಲ, ದೇಶಕ್ಕೂ ಕೂಡ ಅಪಾಯಕಾರಿ ಅನ್ನೋದನ್ನು ನಿರೂಪಿಸುತ್ತೆ. ಈ ಕೆಟ್ಟ ಚಟವನ್ನು ಬಿಟ್ಟು ಗೌರವಾನ್ವಿತ ಮನುಷ್ಯರಾಗೋದು ಹೇಗೆ? ಅದಕ್ಕೆ ಮಾರ್ಗವೇನಾದರೂ ಇದೆಯಾ ಎಂದು ನಿಮ್ಮಲ್ಲಿ ಹಲವರು ಕೇಳಬಹುದು. ಕುಡಿತದ ಚಟವನ್ನು ಬಿಡಿಸಿ ಸಮಾಜದಲ್ಲಿ ಗೌರವಯುತ ಸ್ಥಾನವನ್ನು ಪಡೆಯುವಂತೆ ಮಾಡುವ ಒಂದು ವಿಶೇಷ ಕೇಂದ್ರಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ, ಹಾಗಾದರೆ ಅದು ಯಾವ ಸಂಸ್ಥೆ ತಿಳಿದುಕೊಳ್ಳೋಣ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನೋಡಿ ಸ್ನೇಹಿತರೆ, ಈ ಸಂಸ್ಥೆಯ ಹೆಸರು ಬಸವ ಮಾರ್ಗ ಫೌಂಡೇಶನ್. ಮೊದಲು ಒಳಗಡೆ ಹೋಗೋಣ ಬನ್ನಿ. ಸುಸಜ್ಜಿತವಾದ ಶುಚಿಯಾದ ವಾತಾವರಣದಲ್ಲಿ ಈ ಸಂಸ್ಥೆಯನ್ನು ಕಟ್ಟಲಾಗಿದೆ. ಈ ಸಂಸ್ಥೆಯ ಒಳಗೆ ಕೂಡ ಶಾಂತಿಯುತವಾದಂತಹ ಅನುಭವ ನಿಮಗಾಗುತ್ತೆ. ಸ್ನೇಹಿತರೆ, ಕುಡಿತ ದೈಹಿಕವಾಗಿ ಮಾನಸಿಕವಾಗಿ ಮನುಷ್ಯನನ್ನು ಹಾಳು ಮಾಡುತ್ತೆ. ಕುಡಿತದ ಚಟ ಬೇಡ ಎಂದು ಗಾಂಧೀಜಿ ಬಹಳಷ್ಟು ವರ್ಷಗಳ ಹಿಂದೆನೇ ಹೇಳಿದ್ರು. 2500 ವರ್ಷಗಳ ಹಿಂದೆ ಬುದ್ಧ ಬೋಧಿಸಿದ ಪಂಚಶೀಲಗಳಲ್ಲಿ ಮದ್ಯಪಾನ ತ್ಯಜಿಸುವುದು ಕೂಡ ಒಂದು. ಈ ಕುಡಿತದ ಚಟದಿಂದ ನೋವನ್ನು ಅನುಭವಿಸಿ ಎಲ್ಲದರಿಂದ ವಂಚಿತರಾಗಿ ಕಡೆಗೆ ಇಲ್ಲಿ ಬಂದು ಹೊಸ ಬದುಕನ್ನು ಕಟ್ಟಿಕೊಂಡಿರೋ ಕೆಲವು ವ್ಯಕ್ತಿಗಳನ್ನು ಸಂದರ್ಶನ ಮಾಡಿದಾಗ ಅವರು ತಮ್ಮ ಜೀವನದ ಅನುಭವವನ್ನ ಈ ರೀತಿ ಹಂಚಿಕೊಂಡ್ರು. ನಾನು ಮೊದಲು ಡ್ರಿಂಕ್ಸ್ ಮತ್ತೆ ಗಾಂಜಾ ಡ್ರಗ್ಸ್ಗೆ ಇದೆಲ್ಲ ಅಡಿಕ್ಟ್ ಆಗಿದ್ದೆ. ಎಲ್ಲ ಫ್ರೆಂಡ್ಸ್ ಜೊತೆ ಹೋಗಿ ಎಲ್ಲ ಚೆನ್ನಾಗಿದ್ದೆ. ಮೊದಲು ಇದು ಏನಾಯ್ತು ಅಂದ್ರೆ, ಒಂದು ಹುಡುಗಿನ ಲವ್ ಮಾಡಿದ್ದೆ ನಾನು. ಆ ಹುಡುಗಿಯಿಂದ ನಾನು ಲವ್ ಫೇಲ್ಯೂರ್ ಆಗಿ ಇನ್ನೂ ಅಡಿಕ್ಟ್ ಜಾಸ್ತಿ ಆಗೋದೆ ಇದಕ್ಕೆ. ಡ್ರಿಂಕ್ಸು ಮತ್ತೆ ಗಾಂಜಾ ಇದು ಡ್ರಗ್ಸು ನಾನು ಅಡಿಕ್ಟ್ ಆಗಿ ನಾನು ನಮ್ಮ ಮನೆಯವ್ರ ಜೊತೆ ಜಗಳ ಆಡೋದು ಎಲ್ಲ ದೂರ ಇದ್ದೆ. ನಾನು ಮನೆಯವ್ರ ಜೊತೆ ನಾನು ಚೆನ್ನಾಗಿರ್ಲಿಲ್ಲ. ಕಾಸೆಲ್ಲ ಫ್ರೆಂಡ್ಸ್ ಜೊತೆ ಎಲ್ಲ ಓಡಾಡ್ಕೊಂಡು ತಿರುಗಾಡ್ಕೊಂಡು ಎಲ್ಲ ಡ್ರಿಂಕ್ಸ್ ಮಾಡ್ಕೊಂಡಿದ್ದು. ಮನೆಯವ್ರಿಗೆ ₹1 ಕೊಡ್ತಾ ಇರ್ಲಿಲ್ಲ ನಾನು. ಎಲ್ಲ ಆಚೆನೆ ಎಲ್ಲ ಡ್ರಿಂಕ್ಸ್ ಮಾಡ್ಕೊಂಡು ಎಲ್ಲ ಕಾಸೆಲ್ಲ ವೇಸ್ಟ್ ಮಾಡ್ತಾ ಇದ್ದೆ ನಾನು. ಎಲ್ಲ ಅಡಿಕ್ಟ್ ಆಡಿ ನಾನು ಏನಾಯ್ತು ಅಂದ್ರೆ, ನಂದು ಮೈಂಡ್ ಎಲ್ಲ ಕೆಟ್ಟೋಗಿ ಮನೆಯಿಂದ ಆಚೆ ಹೊರಟೋಗ್ಬೇಕು ಅನಿಸ್ತು ನನ್ಗೆ. ಫ್ರೆಂಡ್ ಜೊತೆ ಎಲ್ಲ ನಾನು ಕಾಸೆಲ್ಲ ಕಲ್ತ್ಕೊಂಡು ಎಲ್ಲ ನನ್ನ ಹತ್ರ ₹1 ಇಲ್ದಿರ ಆಗೋಯ್ತು. ನಮ್ ಮನೆಯವ್ರು ಏನ್ ಮಾಡಿದ್ರು ನಂಗೆ ಗೊತ್ತಿಲ್ಲದೆ ಹೇಳ್ಕೊಂಡು ನಂಗೆ ತಗೊಂಡ್ಬಂದು ಇಲ್ಲಿ ಹಾಕಿದ್ರು. ಇಲ್ಲಿ ಏನು ನಮ್ಗೆ ತೊಂದ್ರೆ ಏನು ಇರಲ್ಲ. ಇಲ್ಲಿ ರಿಯಾಬ್ ಅಲ್ಲಿ ಇನ್ನು ಚೆನ್ನಾಗೇ ನೋಡ್ಕೊಂತಾರೆ. ಫುಡ್ ಎಲ್ಲ ನಮ್ಗೆ ಏನ್ ಬೇಕು ಎಲ್ಲ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿರುತ್ತೆ ಇಲ್ಲಿ. ಯಾರು ನಮ್ ಫ್ರೆಂಡ್ಸ್ ಲವರು ಯಾರು ನಮ್ಗೆ ಆಗಲ್ಲ. ನಮ್ಮ ಮನೆಯವರು ಯೋಚನೆ ಮಾಡಿದೆ ಅಂದ್ರೆ ಒಂದೊಂದ್ಸತಿ ನನ್ಗೆ ಅಳು ಬರುತ್ತೆ. ನಮ್ಮ ಅಮ್ಮ ಎಷ್ಟು ಕಷ್ಟ ಪಡ್ತಾ ಇದ್ದಲ್ಲ ಏನೋ. ನಾವು ಕುಡಿಯೋದ್ರಿಂದ ನಮ್ಗೇನು ಬರೋದಿಲ್ಲ. ನಾವ್ ಏನೇ ಮಾಡಿದ್ರು ನಾವು ತಂದೆ ತಾಯಿಗೋಸ್ಕರ ನಾವು ಬೆಳ್ಕೊಂಡು ಹೋಗ್ಬೇಕು. ಚೆನ್ನಾಗ್ ಓದ್ಬೇಕು, ಚೆನ್ನಾಗ್ ಕೆಲಸ ಮಾಡ್ಬೇಕು. ಬಿಟ್ರೆ ನಾವು ಆಚೆ ಹೋಗಿ ಓಡಾಡ್ಕೊಂಡು ಶೋಕಿ ಮಾಡೋದು ಇವೆಲ್ಲ ವೇಸ್ಟ್. ಕುಡಿಯೋದ್ರಿಂದ ನಾವು ಎಲ್ಲ ದೂರ ಮಾಡ್ಕೊಂಡು ನಾವು ಒಂದ್ ರೇಂಜ್ ಅಲ್ಲಿ ಇರೋರು ನಾವು ಲೋ ಲೆವೆಲ್ ಹೊರಟೋಗ್ತೀವಿ. ಮೊದಲು ಡೈಲಿ ಕುಡಿತಾ ಇದೆ. ಸೋಲಾರ್ ಕೆಲಸದಲ್ಲಿ ಹೋಗ್ತಿದೆ. ಅಲ್ಲಿ ₹500 ₹1000 ಬಂದ್ರೆ ಗಾಡಿಗೆ ₹100 ಪೆಟ್ರೋಲ್ ಹಾಕ್ಸಿ ಕುಡಿಯಕ್ಕೆ ಕರ್ಸ್ಬಿಡುವೆ. ಒಬ್ಬನೇ ಹೋಯ್ತಾ ಇರಲಿಲ್ಲ, ಜೊತೆಗೆ ಯಾರಿಗಾರ ಕರ್ಕೊಂಡೋಗಿ ಅವ್ರನ್ನು ಕುಡಿಸಿ ಎಲ್ಲ ಇದ್ ಮಾಡಿ ಇಲ್ಲಿಗೆ ಬಂದ್ಮೇಲೆ ಸಮಸ್ಯೆಗೆ ಬಂದ್ಮೇಲೆ ಸ್ವಲ್ಪ ಚೇಂಜಸ್ ಆಗಿದೆ.
ಮೊದ್ಲಿಕ್ಕಿಂತ ಈಗ ಪರವಾಗಿಲ್ಲ ಇಲ್ಲಿ ಬಸವನಗುರ್ಗದಲ್ಲಿ. ನನಗೆ ಬಸವಣ್ಣ ಅವರು ನಮಗೆ ದೇವರಿದ್ದಂಗೆ ಎಲ್ಲ ಚೆನ್ನಾಗಿ ನೋಡ್ಕೊಂತ ಇದ್ದಾರೆ. ಏನಾರು ಸ್ವಂತ ಮಕ್ಳ ತರ ನೋಡ್ಕೊಂತಾರೆ. ಇಲ್ಲಿ ಊಟ ತಿಂಡಿಗೆ ಏನು ಇದಿಲ್ಲ, ಚೆನ್ನಾಗಿದೆ ಊಟ ತಿಂಡಿ ಫೆಸಿಲಿಟೀಸ್ ಎಲ್ಲ. ಬೇರೆ ರಿಯಾಬ್ಗಿಂತ ಈ ರಿಯಾಬ್ ಚೆನ್ನಾಗಿದೆ. ನಮಗೆ ಬಹಳ ಇಷ್ಟ ಆಯ್ತು. ನನಗೆ ಮೊದ್ಲಕ್ಕಿಂತ ಈಗ ಬೆಟರ್ ಅನ್ನಿಸ್ತಾ ಇದೆ. ಚೆನ್ನಾಗಿ ಕೆಲಸ ಮಾಡ್ಕೊಂಡು ಚೆನ್ನಾಗಿ ಫ್ಯಾಮಿಲಿಲಿ ಇರ್ಬೇಕು, ಜನತೆಗಳ ಜೊತೆ ನೋಡ್ಕೊಂಡಿರ್ಬೇಕು, ಆ ತರ ಅನ್ನಿಸ್ತಾ ಇದೆ ಈಗ. ಆಕ್ಚುಲಿ ನಾನು ಬಸವ ಮಾರ್ಗ ಫೌಂಡೇಶನ್ ಬರಕ್ಕೆ ಮುಂಚೆ ನಾನು ಆಲ್ಕೋಹಾಲ್ ಅಡಿಕ್ಟೆಡ್ ಇಷ್ಟು. ಅವಾಗ ನನಗೆ ಬಸವ ಮಾರ್ಗ ಬಗ್ಗೆ ಇದ್ರ ಬಗ್ಗೆ ಯಾವ್ದು ಇನ್ಫಾರ್ಮೇಶನ್ ಇರ್ಲಿಲ್ಲ. ಸೊ ನಾನು ನನ್ನ ಬ್ರದರ್, ನನ್ನ ತಮ್ಮ ಬಂದು ಕೋರ್ಸಸ್ ಇದೆಲ್ಲ ನೋಡಿ, ಅಡ್ವರ್ಟೈಸ್ಮೆಂಟ್ ನೋಡಿ, ಈ ತರ ಇದೆ ನೋಡೋಣ, ಟ್ರೈ ಮಾಡೋಣ, ರಿಯಾಬ್ ಬಸವ ಮಾರ್ಗ ಅಂದ್ಬಿಟ್ಟು ಟ್ರೈ ಮಾಡೋಣ ಅಂತ. ನಾನು ಆಕ್ಚುಲಿ ಸ್ಟಾರ್ಟಿಂಗ್ ಇಲ್ಲಿಗೆ ಬಂದಾಗ 21 ಡೇಸ್ ಕ್ಯಾಂಪ್ಗೆ ಅಂತ ಬಂದಿದ್ದು. ಸೊ ಅವಾಗ ನಾನು ಹೆಂಗಿದ್ದೆ ಅಂತ ಅಂದ್ರೆ ತುಂಬಾ ವೀಕ್ ಆಗಿದ್ದೆ. ಅಂದ್ರೆ ನನಗೆ ನನ್ನ ಕಾನ್ಫಿಡೆನ್ಸ್, ನಾನು ಮಾತಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇರ್ಲಿಲ್ಲ. ಮತ್ತೆ ಇನ್ನೊಂದು, ನಾನು ಹೊರಗಡೆ ಫೇಸ್ ಮಾಡ್ತೀನಿ ಜನಗಳನ್ನ ನಂಬಿಕೆನೂ ಇರ್ಲಿಲ್ಲ. ಸೊ ಇಲ್ಲಿಗೆ ಬಂದ್ಮೇಲೆ ನನಗೆ ಎಷ್ಟು ಚೇಂಜಸ್ ಆಯ್ತು, ಮನೆಯವ್ರು ಯಾವ ತರ ರೆಸ್ಪೆಕ್ಟ್ ಕೊಡ್ತಾ ಇದಾರೆ ಅಂದ್ರೆ ಅದನ್ನ ಇವಾಗ ನಿಮ್ ಫೇಸ್ ಟು ಫೇಸ್ ಮಾತಾಡ್ತಾರೆ ಗೊತ್ತಾಗ್ತಾ ಇದೆ ನನಗೆ. ಒಂದು ನಂಬಿಕೆ ಇಂದ್ರೆ ಇಲ್ಲಿ ಬಂದ್ರೆ ಎಂತ ವ್ಯಕ್ತಿನೂ ಕೂಡ ಬದಲಾಗಕ್ಕೆ ಒಂದು ಒಳ್ಳೆ ಜಾಗ. ಅಂದ್ರೆ ಲೈಫಲ್ಲಿ ಡ್ರಗ್ಸ್ ಅಡಿಕ್ಟ್ ಆಗಿರ್ಬೋದು, ಅಥವಾ ಇನ್ನೊಂದು ಅಡಿಕ್ಟ್ ಆಗಿರ್ಬೋದು, ಯಾವುದೇ ಅಡಿಕ್ಷನ್ ಆಗಿರ್ಬೋದು, ಅಥವಾ ಮೆಂಟಲ್ ಇಲ್ನೆಸ್ ಇರ್ಬೋದು, ಏನೇ ಇರ್ಲಿ, ಇಲ್ಲಿ ಒಂದು ರಿಲ್ಯಾಕ್ಸ್ ಆಗುತ್ತೆ, ಬಾಡಿ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ, ಹೆಲ್ತ್ ಚೆನ್ನಾಗಾಗುತ್ತೆ. ಹೆಲ್ತ್ ಇಶ್ಯೂಸ್ ಗಳನ್ನ ಸಹ ಶಾರ್ಟ್ ಔಟ್ ಮಾಡಿದ್ರು, ಮೆಂಟಲಿ ಸ್ಟ್ರಾಂಗ್ ಮಾಡಿದ್ರು, ಫಿಸಿಕಲಿ ಸ್ಟ್ರಾಂಗ್ ಮಾಡಿದ್ರು. ಹೊರಗಡೆ ಹೋದ್ರೆ, ಇಲ್ಲಿಂದ ಹೊರಗಡೆ ಹೋದ್ರೆ ನಾವು ಏನ್ ಮಾಡ್ಬೇಕು ಅಂತ ನಮ್ಗೆ ಒಂದು ಬೇಸ್ಮೆಂಟ್ ನ ಹೇಳ್ಕೊಟ್ರು. ಮತ್ತೆ ಇಲ್ಲಿ ಕೊಡುವಂತ ಕೋಚಿಂಗ್ ಗಳಾಗಿರ್ಬೋದು, ಕ್ಲಾಸಸ್ ಗಳಾಗಿರ್ಬೋದು, ಎಲ್ಲ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ. ಒನ್ ಆಫ್ ದಿ ಬೆಸ್ಟ್ ಅಂಡ್ ಫೈನೆಸ್ಟ್ ರಿಯಾಬ್, ಫೈನೆಸ್ಟ್ ಇದನ್ನ ನಾವು ಬಸವ ಮಾರ್ಗದಲ್ಲಿ ನೋಡ್ತಾ ಇರೋದು. ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿರೋ ಆ ವ್ಯಕ್ತಿಯನ್ನ ನಿಮಗೆ ಪರಿಚಯಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಸವರಾಜ್ ಅಂತ, ಬಸವ ಮಾರ್ಗ ಫೌಂಡರ್ ಮತ್ತು ಇಂಡಿಯನ್ ಟಿವಿ ಚೇರ್ಮನ್. ಬಸವ ಮಾರ್ಗ ಪ್ರಾರಂಭ ಆಗಿದ್ದು, ಮೊದಲನೇ ನಾನೇ ವ್ಯಸನಿಯಾಗಿದ್ದೆ. ನಾನೇ ಈ ಕುಡ್ತ ಅನ್ನೋದಕ್ಕೆ ದಾಸನಾಗಿದ್ದೆ. ಇದರಿಂದ ಹೊರ ಬರಬೇಕು ಅಂತ ಸತತ ಒಂದು 17 ವರ್ಷ ನನ್ನ ಪ್ರಯತ್ನದಲ್ಲಿದ್ದಾಗ ತುಂಬಾ ನೋವುಗಳನ್ನ ಅನುಭವಿಸಬಹುದಾಯಿತು. ಆರ್ಥಿಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ, ಸಾಂಸಾರಿಕವಾಗಿ, ಸಾಮಾಜಿಕಮುಖಿಯಾಗಿ ಎಲ್ಲ ರೀತಿ ಈ ತಪ್ಪು ಮಾಡ್ತಾ ಇದ್ದೀನಿ ಅಂತ ಅನ್ನಿಸ್ತು. ಇದನ್ನ ತಿದ್ಕೋಬೇಕು ಅಂತ ನಾನು ಪ್ರಯತ್ನ ಪಟ್ಟಾಗ ನನಗೆ ಎಲ್ಲಿನೂ ಒಂದು ಸರಿಯಾದ ಮಾರ್ಗ ಸಿಗ್ಲಿಲ್ಲ. ಅವಾಗ್ಲೂ ಆಲೋಚನೆ ಮಾಡ್ತಿದ್ದಾಗ ಈ ತರ ನನ್ನ ತರ ತೊಂದರೆ ಇರೋರೆಲ್ಲ ಯಾವ ತರ ಹೊರಗೆ ಬರ್ತಾರೆ, ತೊಂದರೆ ಇರೋರು ಏನ್ ಮಾಡ್ಬೋದು ಅಂತ ಆಲೋಚನೆ ಮಾಡಿದೆ. ಆವಾಗ ನಾನು ಒಂದು ಮಾರ್ಗದರ್ಶನ ತಗೊಂಡು ಉಚಿತ ಕುಡ್ತಾ ಬಿಡಿಸುವ ಶಿಬಿರನ ಆ 10 ದಿನ ಕ್ಯಾಂಪ್ ಅಲ್ಲಿ ಪಾಲ್ಗೊಂಡೆ. ಆ 10 ದಿನದಲ್ಲಿ ನಿಜವಾಗ್ಲೂ ನನಗಿದ್ದಂತ ಒಂದು ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಿಕ್ತು, ಸಮಸ್ಯೆಗೆ ಪರಿಹಾರ ಸಿಕ್ತು. ನಾನ್ ಯಾಕೆ ಕುಡ್ತಾನ ಸ್ಟಾಪ್ ಮಾಡಕ್ ಆಗ್ತಿಲ್ಲ ಅನ್ನೋ ಒಂದು ಸಂಪೂರ್ಣ ವಿವರಣೆಗಳು ಅಲ್ಲಿ ನನಗೆ ಸಿಕ್ತು. ಅದಾದ ನಂತರದಲ್ಲಿ ಕುಡ್ತಿಯಿಂದ ಹೊರ ಇರೋಕೆ ಹೇಗೆ ನಾವು ನಮ್ಮ ಜೀವನನ ತೊಡಗಿಸ್ಕೋಬೇಕು, ಅದಕ್ಕೆ ಯಾವ ತರ ಪ್ಲಾನ್ಗಳನ್ನ ಮಾಡಬೇಕು, ನಾನು ಯಾವ್ದು ಮಾರ್ಗದರ್ಶನ ತಗೋಬೇಕು ಅನ್ನೋದು ಸಂಪೂರ್ಣ ವಿವರಣೆ ನನಗೆ ಕ್ಯಾಂಪಲ್ಲಿ ಸಿಕ್ತು. ಅದಾದ ನಂತರದಲ್ಲಿ ನಾನು ಇದೇ ತರ ನನಗೆ ಸಿಕ್ತಂತ ಜೀವನ ಎಲ್ರಿಗೂ ಸಿಗ್ಲಿ ಅಂತ ಒಂದು ಆಲೋಚನೆ ಮಾಡಿ ಬಸವ ಮಾರ್ಗ ಫೌಂಡೇಶನ್ ಅಂತ ಶುರು ಮಾಡಿದೆ. ಇವತ್ತು ಇದು ಸಾವಿರಾರು ಜನಕ್ಕೆ ಬಸವ ಮಾರ್ಗ ದಾರಿ ತೋರಿಸ್ತಾ ಇದೆ. ಬಸವ ಮಾರ್ಗಕ್ಕೆ ಇಲ್ಲಿ ಸುಮಾರು 4,000ಕ್ಕಿಂತ ಹೆಚ್ಚು ಜನರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇವತ್ತು ಚಿಕಿತ್ಸೆನ ಪಡೆದು ಸಮಾಜದಲ್ಲಿ ಒಳ್ಳೆ ಜೀವನನ ಮಾಡ್ತಾ ಇದ್ದಾರೆ. ಇಲ್ಲಿ ಹಣ ಕಟ್ಟಕ್ಕೆ ಶಕ್ತಿ ಇದ್ದವರು, ಆರ್ಥಿಕತೆಯಲ್ಲಿ ಸದೃಢ ಇರೋರು ರಿಹಾಬಿಲಿಟೇಷನ್ ಅಲ್ಲಿ ಉಪಯೋಗಿಸ್ಕೊಂಡು ಹೊರ ಬರ್ತಾರೆ. ಹಣನೇ ಕಟ್ಟಕ್ಕೆ ಶಕ್ತಿ ಇಲ್ಲ ಅನ್ನೋರು ನಾವು ಉಚಿತವಾದ ಕ್ಯಾಂಪ್ ನಾವು ಆಯೋಜನೆ ಮಾಡ್ಕೊಂಡಿದ್ವಿ ಇಲ್ಲಿ.
ಮೊದಲನೇದಾಗಿ ಅವ್ರು ಬಂದ ತಕ್ಷಣ ಅವ್ರಿಗೆ ಹೆಲ್ತ್ ಚೆಕಪ್, ಬ್ಲಡ್ ಚೆಕಪ್, ಡಾಕ್ಟರ್ಗಳಿಂದ ಅವರ ಯಾವ ಆರೋಗ್ಯ ಸ್ಥಿತಿ ಕಂಡೀಷನ್ ಇದೆ ಇದನ್ನ ನಾವು ಒಳಪಡಿಸ್ತೀವಿ. ಅದಾದ ನಂತರದಲ್ಲಿ ನಾವು ಅವ್ರಿಗಿರುವ ಸಮಸ್ಯೆಗೆ ಪರಿಹಾರ, ಆರೋಗ್ಯ ಸಮಸ್ಯೆ ಪರಿಹಾರ ಆದ ನಂತರದಲ್ಲಿ ಅವ್ರಿಗೆ ಇನ್ನು ಆರೋಗ್ಯ ಅಭಿವೃದ್ಧಿ ಹೊಂದಕ್ಕೋಸ್ಕರ ಮೊದಲನೇದಾಗಿ ಯೋಗ, ಧ್ಯಾನ, ಜಿಮ್ಮು, ಮನೋರಂಜನೆ ಕಾರ್ಯಕ್ರಮ, ಸಂಗೀತ, ಡ್ಯಾನ್ಸು, ಮತ್ತೆ ಪ್ರವಾಸಗಳು, ಅದಾದ ನಂತರ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗುವಂತದ್ದಿರ್ಬೋದು, ಮತ್ತೆ ಇಲ್ಲಿ ಆಟ ಆಡಿಸುವಂತದ್ದಿರ್ಬೋದು, ಅದಾದ ನಂತರದಲ್ಲಿ ಅವರ ಮನಪೂರ್ತಿಯೊಂದಕ್ಕೆ ತೋಟಕ್ಕೆ ಕರ್ಕೊಂಡು ಹೋಗುವಂತದ್ದಿರ್ಬೋದು. ಒಂದು ವ್ಯಸನಕ್ಕೆ ಬಂದಂತ ವ್ಯಕ್ತಿಗೆ ಏನೇನೋ ಒಂದು ಪರಿಸರ ಬೇಕು, ಅದರಿಂದ ಹೊರಬರಕ್ಕೆ ಅವ್ರಿಗೆ ಏನೇನು ಆಸಕ್ತಿ ಇದೆ, ಕ್ಲಾಸ್ಗಳು, ಕೌನ್ಸಿಲಿಂಗ್ಗಳು, ಮತ್ತೆ ಸಿನಿಮಾ ತೋರಿಸೋದ್ರ ಮುಖಾಂತರ, ಇನ್ನು ಮತ್ತೆ ಲೈಬ್ರರಿ ಮುಖಾಂತರ ಊಟದ ವ್ಯವಸ್ಥೆ ಅತ್ಯುತ್ತಮವಾಗಿ ಮಾಡ್ಕೊಂಡಿದೀವಿ. ಅವ್ರಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಲೆಮನ್ ಟೀ ಮತ್ತೆ ಕಷಾಯ ಎರಡರಲ್ಲಿ ಒಂದು ನಾವು ವ್ಯವಸ್ಥೆ ಮಾಡಿದ್ದೀವಿ. ಅದಾದ ನಂತರದಲ್ಲಿ ತಿಂಡಿಗೆ 7 ದಿನನೂ 7 ತರದ ತಿಂಡಿಗಳು ರುಚಿಯಾಗಿ ನಾವು ಇಲ್ಲಿ ಮಾಡ್ತೀವಿ. ಅವ್ರಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಅವ್ರಿಗೆ ಒಂದು ಲೆಮನ್ ಟೀ ತಪ್ಪರೆ ಕಷಾಯ, ಬೆಳಿಗ್ಗೆ ತಿಂಡಿ ಜೊತೆಗೆ ಹಣ್ಣುಗಳನ್ನ ನಾವು ಕೊಡ್ತೀವಿ. ಮತ್ತೆ ಒಂದು ಟೈಮು ಕಾಫಿ, ಒಂದು ಟೈಮ್ ಟೀ, ಮತ್ತೆ ಸಂಜೆಯ ಸಮಯದಲ್ಲಿ ಅವ್ರಿಗೆ ಸ್ನ್ಯಾಕ್ಸ್ನ ಕೊಡ್ತೀವಿ. ರಾತ್ರಿ ಹೊತ್ತು ಕುಡಿಯೋಕೆ ಹಾಲು ಕೊಡ್ತೀವಿ, ಮತ್ತೆ ಹಣ್ಣು ಕೊಡ್ತೀವಿ. ಇದ್ರ ಮಧ್ಯಾಹ್ನದ ಊಟದಲ್ಲಿ ಅವ್ರಿಗೆ ಮುದ್ದೆ, ಚಪಾತಿ, ಪಲ್ಯ, ಸಾಂಬಾರು ಮತ್ತೆ ಮಜ್ಜಿಗೆ ಈ ರೀತಿ ವ್ಯವಸ್ಥೆಗಳಿರ್ತದೆ. ದಯವಿಟ್ಟು ಯಾರ ಕುಡಿತದಿಂದ, ಗಾಂಜಾದಿಂದ ಮತ್ತೆ ಟ್ಯಾಬ್ಲೆಟ್ ಇಂದ ಯಾವ್ದಾರ ಮತ್ತೆ ಮಾನಸಿಕ ಅಸ್ವಸ್ಥರು ಏನೇ ತೊಂದರೆ ಇದ್ರೆ ದಯವಿಟ್ಟು ಅವ್ರನ್ನ ಸೇರಿಸಿ ನಮ್ಮ ಬಸವಮಂಗಲ ಸಂಸ್ಥೆಯಲ್ಲಿ ಯಾವುದೇ ತರದ್ದು ಹಣದದ್ದು ಇಲ್ದೇನೆ ನಿಮ್ ಕೈಲಿ ಆಗಲ್ಲ ಅಂದ್ರೆ ನನ್ನ ಸಂಸ್ಥೆ ತಂದ್ಬಿಟ್ಕೊಡಿ. ಅವ್ರಿಗೆ ಯಾವುದೇ ತರ ಚಾರ್ಜ್ ಇದ್ದೇನೆ ನಾನು ಖಂಡಿತವಾಗ್ಲೂ ಅವ್ರನ್ನ ನೋಡ್ಕೊಂಡು ಮತ್ತೆ ನಿಮ್ ಮನೆಗೆ ಅವ್ರು ವಾಪಸ್. ಮನೋರಂಜನೆ, ಅದಾದ ನಂತರದಲ್ಲಿ ಲೈಬ್ರರಿ, ಪ್ರತಿ ಒಂದು ರೂಪಾಯಿ ದುಡ್ಡು ಇಲ್ದೇನೆ ಕೊಡ್ತಾರೆ. ಆದ್ರೆ ಅಕ್ಕಪಕ್ಕ ಬೇರೆ ತರ ಮಿಸ್ಗೈಡ್ ಮಾಡ್ತಾರೆ. ಯಾವ ತನಕ ನೀವು ತಲೆ ಕೊಡ್ದೇನೆ ನಿಮ್ಮ ಕುಟುಂಬದಲ್ಲಿರುವಂತ ಸದಸ್ಯರನ್ನ ನೀವು ಉಳಿಸ್ಕೊಳ್ಳುವಂತ ಕೆಲಸನ ನೀವು ಮಾಡಿ, ಇಲ್ಲಿ ದೇಹಕ್ಕೂ ಮನ್ಸ್ಕೂ ನೋವಾಗ್ದಂಗೆ ವ್ಯಸನ ಮುಕ್ತಗೊಳಿಸ್ತೀನಿ. ನಾನ್ ಬಸವರಾಜು, ನಾನೇ ಸಂಸ್ಥೆ ಓನರು, ನಾನೇ ಖುದ್ದಾಗಿ ಪ್ರತಿಯೊಂದನ್ನು ನಾನು ಗಮನಿಸ್ ಮಾಡ್ತೀನಿ. ಒಂದು ಅವಕಾಶ ಕೊಡಿ, ನಿಮ್ ಕುಟುಂಬಕ್ಕೆ ನಿಮ್ ಮಗ, ನಿಮ್ ಅಣ್ಣ, ನಿಮ್ ತಮ್ಮ, ನಿಮ್ ಬಂಧು, ನಿಮ್ ಬಳಗ ಎಲ್ಲಾನು ವಾಪಸ್. ವೀಕ್ಷಕರೇ, ಕುಡಿತದಿಂದ ಮೊದಲು ಹಾಳಾಗೋದು ದೈಹಿಕ ಹಾಗೂ ಮಾನಸಿಕ ನೆಮ್ಮದಿ, ಹೊರಟೋಗೋದು ಮಾನ, ಮರ್ಯಾದೆ, ಆತ್ಮಗೌರವ. ಇಷ್ಟೆಲ್ಲ ಸಮಸ್ಯೆ ಉಂಟು ಮಾಡುವ ಕುಡಿತ ನಮಗೆ ಬೇಕೇ? ನನ್ನ ಆತ್ಮೀಯ ಸ್ನೇಹಿತರಾದಂತ ಕನ್ನಡ ಕಾನೂನು ಯೂಟ್ಯೂಬ್ ಚಾನೆಲ್ ಇವತ್ತು ನಮ್ಮೊಂದು ನಾವೊಂದು ಸಣ್ಣ ಕೆಲಸ ಮಾಡ್ತಿದೀವಿ. ಅದನ್ನ ತುಂಬಾ ಗುರುತಿಸಿ ನಮ್ಮನ್ನ ಪ್ರೋತ್ಸಾಹ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಹೊಸದಾಗಿ 3 ಜನ ಮೈಸೂರು ಯುವಕರುಗಳು ಈ ಒಂದು ಚಾನೆಲ್ ನ ಮಾಡ್ತಾ ಇದ್ದಾರೆ. ಒಳ್ಳೆ ಕನ್ನಡ ಕಾನೂನು ಯೂಟ್ಯೂಬ್ ಚಾನೆಲ್ ನ ನಾವು ಅದೇ ಅಲ್ಲದೆ ನಮ್ಮ ಮೈಸೂರಲ್ಲಿ ಮಾಡ್ತಾ ಇದ್ದಾರೆ ಯುವಕರುಗಳು. ಚಾನೆಲ್ಗೆ ಜಾಯ್ನ್ ಆಗ್ತಾ ಇದ್ದೀನಿ. ನೀವು ಇದಕ್ಕೆ ಎಲ್ಲರೂ ದಯವಿಟ್ಟು ಜಾಯ್ನ್ ಆಗಿ ಯುವಕರನ್ನ ಬೆಳೆಸಿ, ಪಾಸಿಟಿವ್ ಮಾತಾಡಿ, ಸಮಾಜಕ್ಕೆ ಕೊಡಬೇಕು, ಒಂದು ಒಳ್ಳೆ ಸಂದೇಶ ಕೊಡಬೇಕು ಅಂತ ಹೊರಟಿರುವಂತ ಯುವಕರನ್ನ ಬೆಳೆಸೋಣ, ನಾವು ಬೆಳೆಯೋಣ. ಗೆಳೆಯರೆ, ಈ ಸಂಸ್ಥೆ ಇರೋದು ಮೈಸೂರಿನ ಹೆಬ್ಬಾಳ್ ರಿಂಗ್ ರೋಡ್ ಬಳಿ. ಇದೇ ತಿಂಗಳ 5ನೇ ತಾರೀಕಿನಿಂದ 14ನೇ ತಾರೀಕಿನವರೆಗೆ ಉಚಿತವಾಗಿ ಕುಡಿತ ಬಿಡಿಸುವ ಶಿಬಿರವನ್ನ ಬಸವರಾಜರವರು ಹಮ್ಮಿಕೊಂಡಿದ್ದಾರೆ. ನಿಮ್ಮಲ್ಲಿ ಅಥವಾ ನಿಮ್ಮ ಸ್ನೇಹಿತರು, ಕುಟುಂಬಸ್ಥರು, ನೆರೆಹೊರೆಯವರು ಕುಡಿತದ ಚಟದಿಂದ ಬಳಲ್ತಾ ಇದ್ರೆ, ಅವರಿಗೆ ಹೊಸ ಬದುಕು ಕಲ್ಪಿಸಿಕೊಡೋ ಹಂಬಲ ನಿಮಗಿದ್ರೆ ಈ ಕ್ಯಾಂಪಲ್ಲಿ ಅವರು ಭಾಗವಹಿಸಲು ಸಲಹೆ ನೀಡಿ ಮತ್ತು ಈ ಕೇಂದ್ರಕ್ಕೆ ಒಮ್ಮೆ ಭೇಟಿ ನೀಡಿ. ನಿಮ್ಮ ಸಮಸ್ಯೆಗಳು ಬಗೆಹರಿದು ಸಮಾಜದಲ್ಲಿ ಗೌರವಯುತವಾದ ಬಾಳ್ವೆ ನಿಮ್ಮದಾಗುತ್ತೆ ಎಂದು ಹೇಳ್ತಾ, ಈ ವಿಡಿಯೋ ನಿಮಗೆ ಉಪಯುಕ್ತ ಅಂತ ಅನ್ಸಿದ್ರೆ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.